ಒಳಗೆ ಬರ್ಬೋದಾ? ಬನ್ನಿ ಬನ್ನಿ ಬನ್ನಿ. ಥ್ಯಾಂಕ್ ಯು. ಬನ್ನಿ ಒಳಗೆ ಬನ್ನಿ. ಏನ್ ಮೇಡಮ್ ಚೆನ್ನಾಗಿದ್ದೀರಾ? ಡಾಕ್ಟರ್, ನಿಮ್ ಬಗ್ಗೆ ನನ್ನ ಅಂಕಲ್ ತುಂಬಾ ಹೇಳಿದ್ದಾರೆ. ಇರಿ ಡಾಕ್ಟರ್, ನಾನು ಟೀ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಮೇಡಮ್ 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 ಬೇಡ ಮೇಡಮ್, ನಾನು ಬರುವಾಗಲೇ ಕುಡ್ಕೊಂಡು ಬಂದೆ ಮೇಡಮ್. ಸರಿ, ಸರ್ ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ ಡಾಕ್ಟರ್. ಹೌದಾ? ಕೆಲ್ಸ ಇದೆ ಅಂತ ಹೊರಗೆ ಹೋದ್ರು, ಈಗ ಬಂದ್ಬಿಡ್ತಾರೆ. ಸರಿ ಮೇಡಮ್, ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಂದ್ರು. ಏನಂತ ಕೇಳಿದ್ರೆ ನೀವೇ ಮನೆಗೋಗಿ ನೋಡಿ ಅಂತಂದ್ರು. ಸಾಧಾರಣವಾಗಿ ಯಾವ ಪೇಷಂಟ್ ಅನ್ನು ನಾನ್ ಮನೆಗೋಗಿ ನೋಡಲ್ಲ. ಸರಿ, ಅವ್ರು ತುಂಬಾ ನನಗೆ ಪರಿಚಯ ಇರೋದ್ರಿಂದ ಏನ್ ಪ್ರಾಬ್ಲಮ್ ಅಂತ ಕೇಳೋಣ ಅಂತ ಬಂದೆ. ಸರಿ ಹೇಳಿ, ಏನ್ ಪ್ರಾಬ್ಲಮ್? ನನ್ ಮಗಳು ಡಾಕ್ಟರ್. ಏನಾಯ್ತು ನಿಮ್ ಮಗಳಿಗೆ? ಅವರು ಕ್ಲಿಯರ್ ಆಗಿ ಹೇಳಲಿಲ್ಲ. ನೀವು ಏನು ಅಂತ ಕ್ಲಿಯರ್ ಆಗಿ ಹೇಳಿದ್ರೇನೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಮಾಡಬಹುದು. ಅವಳ ನಡವಳಿಕೆ ಚೂರು ಸರಿ ಇಲ್ಲ ಡಾಕ್ಟರ್. ಇಲ್ಲಿ ನೋಡಿ ಮೇಡಮ್, ಡೋಂಟ್ ವರಿ. ನೀವು ಏನ್ ಪ್ರಾಬ್ಲಮ್ ಇದ್ರೂ ಮುಚ್ಚಿಡದೆ ಹೇಳಿ. ನನ್ ಮಗಳು ಸ್ವಲ್ಪ ದಿನದಿಂದ ಒಂಥರ ಮಾತಾಡ್ತಾ ಇದ್ದಾಳೆ, ಒಂಥರ ಮಾಡ್ತಾಳೆ. ಅವಳು ಹಾಗೆ ಇಲ್ಲ ಡಾಕ್ಟರ್. ಇವತ್ ಬೆಳಿಗ್ಗೆ ಕೂಡ ಡಾಕ್ಟರ್ ಅವಳನ್ನ ಎಬ್ಬಿಸ್ಬೇಕಂತ ಕಾಫಿ ತಗೊಂಡು ಅವಳ ರೂಮ್ಗೆ ಹೋದೆ. ಆದ್ರೆ ಸೂಪರ್ ಲವ್. ಜೂಲಿಮಾ, ತಗೋ ಕಾಫಿ ಕುಡಿ. ತಗೊಳ್ಳೆ ಕಾಫಿ ಕುಡಿ. ಏಯ್, ನಿನ್ನೆ ಕೇಳಿದ್ನ? ಹೇಳು, ನಿನ್ನ ಹತ್ರ ಕೇಳಿದ್ನ? ನನಗೆ ಕಾಫಿ ಬೇಡ, ಏನು ಬೇಡ, ತೊಂದರೆ ಕೊಡ್ಬೇಡ, ಹೋಗು. ಏಯ್, ಸುಮ್ಮನೆ ಈ ಥರ ಮಿಮಿಕ್ರಿ ಎಲ್ಲ ಮಾಡ್ತಾ ಇರಬೇಡ. ಕಾಫಿ ಇಲ್ಲಿ ಇಡ್ತೀನಿ, ಕುಡಿದ್ಬಿಟ್ಟು ಕಪ್ಪನ್ನ ಟೇಬಲ್ ಮೇಲೆ ಇಡು. ಹೇಯ್, ನಿನ್ಗೊಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ತಗೊಂಡೋಗಿ. ಹೇಯ್, ಏನೇ ಹೋಗೇ ಬಾರೆ ಅಂತ ಇದೀಯಾ? ಎಲ್ಲ ನಿಮ್ಮಪ್ಪ ಮುದ್ದು ಮಾಡೋದ್ರಿಂದ ಅವರನ್ನೇ ಹೇಳ್ಬೇಕು. ಹೇಯ್, ಈಗೇನಕ್ಕೆ ಅವನ ಬಗ್ಗೆ ಮಾತಾಡಿದ್ಯಾ? ಯಾಕೆ ಅವನ ಬಗ್ಗೆ ಮಾತಾಡ್ತೀಯಾ? ಮರ್ಯಾದೆಯಿಂದ ಡಿಸ್ಟರ್ಬ್ ಮಾಡಿದೆ, ಇಲ್ಲಿಂದ ಆಚೆ ಹೋಗೆ. ಏನು ಹೋಗೇನಾ? ಹೇಯ್, ಅಪ್ಪನ್ನೇ ಅವನು ಇವನು ಅಂತ ಮಾತಾಡ್ತೀಯಾ? ನಿನ್ನ ಮುತ್ತು ಮಾಡೋದು ಜಾಸ್ತಿ ಆಯ್ತೆ. ಏನು ಬಾ ಎಲ್ಲ ಉದ್ದಾಗ್ಬಿಟ್ಟಿದೆ. ಇವ್ ಯಾಕೆ ಹಿಂಗ್ ಮಾಡ್ತಾ ಇದ್ದಾಳೆ? ಇವಳಿಗೆ ಏನಾಯ್ತು? ಓ, ಐ ಸಿ. ಹಾಗಾದ್ರೆ ಅವತ್ತು ನೀವು ಕಾಫಿ ಕೊಡುವಾಗ ಜೂಲಿ ಮೇಲ್ ವಾಯ್ಸ್ ಅಲ್ಲಿ ಮಾತಾಡಿದಾಳೆ. ಆದ್ರೆ ಅವಳು ಆಗಾಗ ಮಿಮಿಕ್ರಿ ಮಾಡೋದ್ರಿಂದ ನೀವು ಹಾಗೆ ಬಿಟ್ಬಿಟ್ರಿ, ಕರೆಕ್ಟ್? ಹೌದು ಡಾಕ್ಟರ್. ಸರಿ, ಹಾಗಾದ್ಮೇಲೆ ಏನ್ ನಡೀತು? ಅವಳು ಹೀಗೆಲ್ಲ ನಡ್ಕೊಳ್ಳೋದು ನೋಡಿ ನಾನು ತುಂಬಾ ಹೆದರ್ಕೊಂಡ್ಬಿಟ್ಟೆ ಡಾಕ್ಟರ್. ಅಮ್ಮ ಅನ್ನೋ ಮಾತಿಗೆ ಎದುರು ಮಾತೆ ಆಡೋಲಲ್ಲ. ನಾನು ಅವಳ ಅಪ್ಪನ ಹತ್ರ ಹೇಳಿದ್ರೆ ಒಂದು ತೀರ್ವು ಸಿಗತ್ತೆ ಅಂತ ಅವರನ್ನ ಕರೆದು ಎಲ್ಲ ವಿಷಯವನ್ನು ಹೇಳ್ತಾ ಇದ್ದೆ ನಾನು. ಆದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವಳು ರೂಮಿಂದ ಹೊರಗೆ ಬಂದ್ಲು ಡಾಕ್ಟರ್. ಅವಾಗ ಅವಳು ಮಾ, ತಲೆ ನೋವ್ತಾ ಇದೆ ಮಾ, ಕಾಫಿ ಯಾಕೆ ತಗೊಂಬಂದಿಲ್ಲ? ಏನೇ ಬೆಳಗ್ಗೆ ನಿನ್ಗೆ ಕಾಫಿ ಕೊಡಕ್ ಬಂದ್ರೆ ಮರ್ಯಾದೆ ಇಲ್ದೆ ಹೋಗೇ ಬಾರೆ ಅಂದ್ಬಿಟ್ಟು ನಿನ್ನ ಅಪ್ಪನ್ನು ಹೋಗೋ ಬಾರು ಅಂತ ಹೇಳ್ದೆ. ಯಾಕೆ ಅಂತ ಕೇಳಿದ್ರೆ ನನ್ನನ್ನೇ ದೂಡ್ಬಿಟ್ಟಿಯಾ? ಇವಾಗ ಏನ ನಾಟಕ ಆಡ್ತಾ ಇದ್ಯಾ? ಅಪ್ಪ ನೋಡಿ ಅಪ್ಪ, ಮಾ ನಾನ್ ಯಾವಾಗಮ್ಮ ಹಾಗೆ ಮಾತಾಡಿದೆ? ನಾನೇ ಈಗ ತಾನೇ ಇದ್ದೆ. ನಾನ್ ಹೋಗಿ ಅಪ್ಪನ ಬೈತೀನ? ಯಾಕಮ್ಮ ಬೆಳಿಗ್ಗೆನೆ ಸುಳ್ಳು ಹೇಳ್ತಾ ಇದ್ಯಾ? ಅಯ್ಯೋ ಪಾಪಿ, ಏನೇ ಹೀಗ್ ಸುಳ್ಳು ಹೇಳ್ತಾ ಇದ್ಯಾ? ಅಯ್ಯೋ, ಏನೇ ನೀನ್ ಬೇರೆ. ಮಗಳು ಈ ರೀತಿ ಎಲ್ಲ ಮಾತಾಡಲ್ಲ. ನಿನ್ಗೇನಾದ್ರೂ ಕನಸು ಬಿದ್ದಿರ್ಬೇಕು. ಹೋಗು, ಮಗಳ ಕಾಫಿ ಕೇಳದ್ಲಲ್ಲ, ಹೋಗಿ ತಗೊಂಬಾ, ಹೋಗು. ಇಲ್ಲ ರೀ, ಅವಳೇ. ಏಯ್, ಸುಮ್ನಿದೆ. ವಟ ವಟ ಅಂತ ಮಾತಾಡ್ತೀಯ ಏನಾದ್ರೂ ಒಂದು. ಹೋಗು, ಮೊದ್ಲೋಗಿ ಕಾಫಿ ಮಾಡ್ಕೊಂಬಾ, ಹೋಗು. ಮುಖ ನೋಡು.
ಮಗಳೇ, ಅಮ್ಮ ಈ ತರಾನೇ ಲೂಸ್ ಆಗಿ ಮಾತಾಡ್ತಿರ್ತಾಳೆ. ನೀನೇನ್ ಬೇಜಾರ್ ಮಾಡ್ಕೋಬೇಡ. ಇವಳು ಹೀಗೆ ಸುಮ್ನೆ ಕನಸು ಕಾಣ್ತಾ ನಮ್ ಜೀವ ತಿಂತಾಳೆ. ನೀನೇನು ಬೇಜಾರ್ ಮಾಡ್ಕೋಬೇಡ. ಸರಿಪ್ಪ, ಅಮ್ಮ ಕಾಫಿ ತಗೊಂಬರದ್ರೊಳಗೆ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ನನ್ ಕಣ್ ಮುಂದೆನೆ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಡಾಕ್ಟರ್. ಅವಳು ಈ ತರ ಮಾತಾಡಿ ನಾನು ನೋಡಿದ್ದೇ ಇಲ್ಲ. ಇದನ್ನ ಇಟ್ಕೊಂಡು ನಿಮ್ ಮಗಳಿಗೆ ಏನ್ ಪ್ರಾಬ್ಲಮ್ ಅಂತ ನನ್ನಿಂದ ಕ್ಲಿಯರ್ ಆಗಿ ಹೇಳಕ್ಕಾಗಲ್ಲ. ಒಂದು ವೇಳೆ ಅವಳು ಕನಸು ಕಂಡಿರ್ಬೋದಲ್ಲ, ಆ ಸಮಯದಲ್ಲಿ ನೀವ್ ಒಳಗೆ ಹೋದಾಗ ಆತರ ಅನ್ಸಿರ್ಬೋದಲ್ವಾ? ಅಯ್ಯೋ, ನಾನು ಹಂಗೆ ಡಾಕ್ಟರ್ ಅಂದ್ಕೊಂಡೆ. ಚಿಕ್ಕ ವಯಸ್ಸಿನಿಂದಾನೇ ಕಾರ್ಟೂನ್, ಪಿಕ್ಚರ್, ಕಾಮಿಡಿ ಯಾವ್ದು ನೋಡಿದ್ರು ಮಿಮಿಕ್ರಿ ಮಾಡ್ತಾಳೆ. ಆವತ್ತು ಅವಳು ಹಂಗೆ ಮಾಡಿದ್ಲು ಅಂತ ಬಿಟ್ಬಿಟ್ಟೆ. ಇನ್ನೊಂದ್ ದಿನ ನಾನು ಮಲ್ಕೊಂಡಿರುವಾಗ ಸಡನ್ ಆಗಿ ಯಾರೋ ಅಳೋ ಶಬ್ದ ಬಂತು. ಅಯ್ಯೋ, ನಾನೇನ್ ಮಾಡೋದು? ನಾನೇನ್ ಮಾಡೋದು? ನಾನೇನ್ ಮಾಡೋದು? ನಾನೇನ್ ಮಾಡೋದು? ಅಯ್ಯೋ, ನಾನೇನ್ ಮಾಡೋದು? ನಾನೇನ್ ಮಾಡೋದು? ಅಯ್ಯೋ, ನಾನೇನ್ ಮಾಡೋದು? ಯಾರೋ ಅಳು ಶಬ್ದ ಕೇಳ್ತಾ ಇದೆ. ಏನಿದು? ಈ ಹೊತ್ತಲ್ಲಿ ಯಾರು ಅಳ್ತಾ ಇದ್ದಾರೆ? ಇವರೆಲ್ಲಿ ಹೋದ್ರು? ಕಾಣಿಸ್ತಾನೆ ಇಲ್ಲ. ಏನಂದ್ರೆ ಎಲ್ಲಿ ಹೋದ್ರು ಇವರು? ಹಲೋ. ಹಾ, ಇಲ್ಲ 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 ಇಲ್ಲ, ನೀವೇನ್ ತಲೆ ಕೆಡ್ಸ್ಕೊ. ಹೊರಗಡೆ ಫೋನ್ ಮಾತಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ನನ್ನ ಹತ್ರ ಕೆಲಸ ಆದ್ರೆ ಅಳೋ ಶಬ್ದ ಎಲ್ಲಿಂದ ಕೇಳಿಸ್ತಾ ಇದೆ? ಓಕೆ ಓಕೆ. ಮೇನ್ ಡೋರು, ಅವಳು ಬೆಡ್ರೂಮ್ ಸಹ ಲಾಕ್ ಆಗಿನೇ ಇದೆ. ಮಾತಾಡೋಣ, ಸರಿನಾ? ಹಾ, ಇಡ್ತೀನಿ. ಶಬ್ದ ಇಲ್ಲಿಂದನೇ ಬರ್ತಾ ಇದೆ. ಏನು ಈ ರೂಮಿಂದ ಅಳು ಶಬ್ದ ಕೇಳ್ತಾ ಇದೆ? ಇವ್ರು ಬೇರೆ ಫೋನ್ ಮಾತಾಡ್ತಾ ಇದ್ದಾರೆ. ಪಾಪು, ಇಲ್ಲಿ ನೋಡ, ನೀನ್ ಚಿಂತೆ ಮಾಡ್ಬೇಡ. ನಾನ್ ಖಂಡಿತ ಅವನನ್ನ ಕೊಲ್ತೀನಿ. ಅವನನ್ನು ಕೊಂದ್ರೇನೆ ನಾನ್ ಸಂತೋಷವಾಗಿ ಇರಕ್ಕಾಗೋದು. ಅಯ್ಯೋ, ಏನಿವ್ಳು ಏನೇನೋ ಮಾತಾಡ್ತಾ ಇದ್ದಾಳೆ. ಅಯ್ಯೋ, ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ವಲ್ಲ. ನಿನಗೆ ತುಂಬಾ ನೋವು ಆಯ್ತಾ? ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ನನ್ನಿಂದ ಇಲ್ಲಿ ನಿಮ್ಮದೇ ಬಾಳ್ಲಿಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ಇವ್ಳೇನು ಏನೇನೋ ಮಾತಾಡ್ತಾ ಇದ್ದಾಳೆ. ನಾನು ಅವನನ್ನ ಕೊಂದ್ಬಿಡ್ತೀನಿ, ನೀನ್ ಚಿಂತೆ ಮಾಡ್ಬೇಡ. ನಾನು ಅವ್ನು ಹೇಗಾದ್ರೂ ಕೊಲ್ತೀನಿ. ಅಯ್ಯೋ, ಏನಂದ್ರೆ? ಬನ್ನಿ, ಏನಾಯ್ತು? ಇಲ್ಲಿ ಬನ್ನಿ, ಹೇಳೆ. ನೀವೇ ನೋಡಿ. ಏನಂದ್ರೆ? ಮಲ್ಗಿದ್ದಾಳೆ. ಏನಿದು? ಅಷ್ಟೊಳಗಡೆ ಮಲ್ಕೊಂಡ್ಬಿಟ್ಲು. ಏನಾಯ್ತೆ ನಿನ್ಗೆ? ಹೇಯ್, ಏನೇ ನೀನು? ನನ್ ಮಗಳು ಆರಾಮಾಗಿ ಮಲ್ಗಿದ್ದಾಳೆ.
ನೀನ್ ನೋಡಿದ್ರೆ ಒಬ್ಳೆ ಮಾತಾಡ್ತಿದ್ದಾಳೆ ಅದು ಇದು ಅಂತ ಹೇಳ್ತಾ ಇದೀಯಾ? ಇಲ್ಲ ರೀ, ಇಷ್ಟೊತ್ತು ಅವಳು ಕೂಗ್ತಾನೆ ಇದ್ಲು. ನಾನು ನೋಡ್ದೆ ರೀ, ಕೂಗ್ತಾನೆ ಇದ್ಲು. ಹೀಗ್ ನೋಡಿದ್ರೆ ಮಲ್ಕೊಂಡಿದ್ದಾಳೆ. ಇಲ್ಲಿ ನೋಡೆ, ಇದನ್ನೆಲ್ಲ ಹೊರಗಡೆ ಹೇಳಬೇಡ, ನಿನ್ಗೆ ತಲೆ ಕೆಟ್ಟಿರ್ಬೇಕು. ಇಲ್ಲ ರೀ, ಅವಳು ಕೆಲಸ ಮಾಡ್ತಿದ್ದಾಳೆ, ನೀನ್ ಮೊದ್ಲು ಸರಿಯಾಗಿದೆ. ಇನ್ಮೇಲೆ ನನ್ನ ಹತ್ರ ಈ ತರ ಏನಾದ್ರೂ ಹೇಳ್ಕೊಂಡ್ ಬಂದ್ರೆ ಅಷ್ಟೇ ನಿನ್ಗೆ. ಹೋಗೆ. ಹೋಗು. ನೀವು ಹೇಳಿದನ್ನೆಲ್ಲ ಕೇಳುವಾಗ ಸಮಥಿಂಗ್ ಅವಳೊಳಗೆ ಏನೋ ಒಂದು ಚೇಂಜ್ ಆಗಿದೆ. ಹೌದು ಡಾಕ್ಟರ್, ನಾನ್ ಹೇಳೋದನ್ನ ಅವ್ರು ಕೇಳ್ತಾ ಇಲ್ಲ. ನನ್ಗೂ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಆಸೆಯಿಂದ ಹೆತ್ತ ಮಗಳು ಇಷ್ಟು ಕಷ್ಟ ಪಡೋದನ್ನ ನೋಡಿದ್ಮೇಲೆ ನನ್ನಿಂದ ನೆಮ್ಮದಿಯಾಗಿ ಒಂದ್ ತುತ್ತನ್ನ ತಿನ್ನಕ್ಕಾಗ್ತಾ ಇಲ್ಲ. ನಿದ್ದೆನೇ ಬರ್ತಾ ಇಲ್ಲ. ನನಗ್ ಗೊತ್ತಿರೋ ಒಂದ್ ಸ್ವಾಮಿ ಅವರಿದ್ದಾರೆ. ಅವ್ರನ್ನ ಒಂದಿನ ನಾನು ನೋಡ್ಕೊಂಡ್ ಬಂದೆ. ಅವ್ರು ಹೇಳಿದ ಎಲ್ಲ ಪೂಜೆಗಳನ್ನು ನಾವು ಮಾಡಿದ್ರೂ ಕೂಡ ಯಾವ ಪ್ರಯೋಜನನೂ ಇಲ್ಲ. ಅವಳ ಹತ್ರ ಯಾವ ಬದಲಾವಣೆನೂ ಇಲ್ಲ. ಒಂದಿನ ನಮ್ ಯೋಚನೆಗೆ ಮಿಗಿಲಾದೊಂದನ್ನ ಅವಳು ಮಾಡಿದ್ಲು ಡಾಕ್ಟರ್. ಆವಾಗ್ನಿಂದಾನೆ ನಮ್ ಮಗಳಿಗೆ ಮೆಂಟಲಿ ಏನೋ ಅಫೆಕ್ಟ್ ಆಯ್ತು ಅಂತ ಅರ್ಥ ಆಯ್ತು. ಮಾವನ ಹತ್ರ ಹೇಳಿ ನಿಮ್ಮನ್ನ ಕರ್ಸ್ಕೊಂಡ್ವಿ. ಅಂತದೇನ್ ಜೂಲಿ ಮಾಡಿದ್ಲು? ಏನಾಯ್ತ್ರಿ? ಅವತ್ತು ರಾತ್ರಿ ನಾನು ನನ್ ಗಂಡ ಮಲ್ಕೊಂಡಿತ್ತು. ಅವಳು ರೂಮಲ್ಲೇ ಮಲ್ಕೊಂಡಿದ್ಲು. ನನಗ್ ಸ್ವಲ್ಪ ಮೈಗೆ ಹುಷಾರಿದ್ದಿಲ್ಲ. ನಾನ್ ಟಯರ್ಡ್ ಆಗಿ ಮಲ್ಕೊಂಡಿದ್ದೆ. ಹಾಗೆ ಮಲ್ಕೊಂಡಿರೋವಾಗ ನನ್ ಪಕ್ಕದಲ್ಲಿ ಯಾರು ನಿಂತ್ಕೊಂಡಿರೋ ಹಾಗಿತ್ತು. ನೋಡಿದ್ರೆ ಇವಾಗ ಹೇಗಾದ್ರೂ ಕೊಂದ್ಬಿಡ್ತೀನಿ. ನೀನೇನ್ ಚಿಂತೆ ಮಾಡ್ಬೇಡ. ಏನಿದು? ರಾತ್ರಿ ಹೊತ್ತಲ್ಲಿ ಚಾಕು ಇಟ್ಕೊಂಡ್ ಬಂದಿದ್ಯಾ? ಕೊಲ್ಬೇಕು, ಕೊಲ್ಬೇಕು, ನೀನ್ ಸಾಯ್ಬೇಕು, ನೀನ್ ಸಾಯ್ಬೇಕು. ಏನಾಯ್ತು ನಿನ್ಗೆ? ಮಗಳೇ, ಏನಾಯ್ತು ನಿನ್ಗೆ? ಹೋಗಿ ನೀರ್ ತಗೊಂಬಾರ. ಅಯ್ಯೋ, ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಏನಮ್ಮ? ಇವಳಿಂದ ನೆಮ್ಮದಿ ಬೇಗ ನೀರ್ ತಗೊಂಬಾರ. ಮಾಡೋಕೂ ಆಗ್ತಾ ಇಲ್ಲ. ಮಗಳೇ, ಎದ್ದೇಳಮ್ಮ. ಮಗಳೇ, ಮಗಳೇ. ಅಯ್ಯೋ ಪಾಪು, ಪಾಪು ಕೊಡೆ ನೀರ್. ಏನಾಗಿಲ್ಲಮ್ಮ. ಪಾಪು, ಹೇ ಮಗಳೇ, ನೋಡೆ. ಹೇಳಮ್ಮ ಮಗಳೇ. ಹೇಳೆ, ನೀರ್ ಚಿಮ್ಸಿ. ಹೇ ಪಾಪು, ಎದ್ದೇಳಮ್ಮ ಮಗಳೇ. ಹೇಳಮ್ಮ. ಹೇ, ಏನೇ ಮಾಡ್ತಾ ಇದ್ಯಾ ನೀನು? ಯಾಕಮ್ಮ ಹೀಗೆಲ್ಲ ಮಾಡ್ತೀಯಾ? ಮಗಳೇ. ಅಮ್ಮ, ಏನಾಯ್ತಮ್ಮ? ನಾನ್ ಹೇಗಿಲ್ ಬಂದೆ? ಅಪ್ಪ, ನೀವ್ ತಾನೇ ಎತ್ಕೊಂಡ್ಬಂದು ನನ್ನ ಬೆಡ್ಡಲ್ಲಿ ಮಲಗಿಸಿದ್ರಿ. ಏನಿಲ್ಲಮ್ಮ. ಏನೇ? ಯಾಕೆ ಗೊತ್ತಿಲ್ದೆ ಇರೋ ತರ ಮಾಡ್ತಾ ಇದ್ಯಾ? ನಾಟಕ ಆಡ್ತಾ ಇದ್ಯಾ? ಏಯ್, ಬಾಯಿ ಮುಚ್ಚೆ. ಇದೆಲ್ಲ ಏನೂ ಇಲ್ಲ. ಏನೇನೋ ಮಾತಾಡ್ತಿದ್ದಾಳೆ. ಮಗಳೇ, ನೀನ್ ಬಾ, ನೀನ್ ನಾನ್ ಮಲಗಿಸ್ತೀನಿ. ಆರಾಮಾಗಿ ಮಲ್ಕೋ. ಇಲ್ಲೇ ಇರ್ಲಿ. ಏಯ್, ಪರವಾಗಿಲ್ಲ, ಸುಮ್ನಿರೆ. ನೀನ್ ಬಾ ಮಗಳೇ, ನೀನ್ ಬಾ. ಏನಂದ್ರೆ? ಅವಳು ಒಬ್ಳೆ ಮಲ್ಕೊಳ್ಳಿ. ನೀನ್ ಬಾರಮ್ಮ. ಏನೂ ಇಲ್ಲ ಕಣಮ್ಮ, ನೀನ್ ಆರಾಮಾಗಿ ಮಲ್ಕೋ. ಇವಳು ಯಾಕೆ ಹಿಂಗ್ ಮಾಡ್ತಾ ಇದ್ದಾಳೆ? ಇವರು ಅವಳನ್ನ ಒಬ್ಳೇ ಹೋಗಿ ಮಳಿಸ್ತಾ ಇದಾರೆ. ಅಯ್ಯೋ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ.
ಏನಂದ್ರೆ ನೋಡಿದ್ರಾ, ನಾನು ಹೇಳುವಾಗ ನೀವು ಕೇಳಲಿಲ್ಲ. ಅವಳು ಏನೋ ಒಂಥರ ಇದ್ದಾಳೆ ರೀ. ಇವಾಗ ನೋಡಿ, ಚಾಕು ಇಟ್ಕೊಂಡು ನಮ್ಮನ್ನೇ ಚುಚ್ಚಕ್ ಬರ್ತಾ ಇದ್ದಾಳೆ. ಛೇ, ನನ್ಗೂ ಅದೇ ಕಣೆ ಗೊತ್ತಾಗ್ತಾ ಇಲ್ಲ. ನಮ್ಮ ಮಗಳು ಜೂಲಿ ಈ ತರ ಮಾಡೋಳಲ್ಲ ಕಣೆ. ನನಗ್ ಗೊತ್ತಿರೋ ಹಾಗೆ ಅವಳು ಫೋನಲ್ಲಿ ತುಂಬಾ ಗೇಮ್ಸ್ ಆಡ್ತಿರ್ತಾಳೆ. ಒಬ್ಳೆ ಮಾತಾಡ್ತಾ ಅವ್ನ್ ಸುಟ್ಟಾಕು ಇವ್ನ್ ಸುಟ್ಟಾಕು ಅಂತ, ಅವ್ನ್ ಹಿಡ್ಕೊ ಇವ್ನ್ ಹಿಡ್ಕೊ ಅಂತ ಮಾತಾಡ್ತಾ ಇರ್ತಾಳೆ. ದಿಢೀರ್ ಅಂತ ರೀಲ್ಸ್ ಮಾಡ್ತಾಳೆ, ಮಿಮಿಕ್ರಿ ಮಾಡ್ತಾಳೆ. ಈ ತರ ಮಾಡ್ತಾ ಮಾಡ್ತಾ ಅವಳಿಗೆ ಏನೋ ಆಗಿದೆ. ನಾನೊಂದು ವಿಷಯ ಹೇಳ, ಬೇಕಿದ್ರೆ ನಾವು ಸೈಕ್ಯಾಟ್ರಿಸ್ಟ್ ನ ನೋಡೋಣವಾ? ಏನ್ರಿ ಇದು? ಏನ್ರಿ ಹೇಳ್ತಾ ಇದ್ದೀರಾ? ಹೆತ್ತ ಮಗಳನ್ನೇ ಹುಚ್ಚು ಅಂತ ಹೇಳ್ತಾ ಇದ್ದೀರಾ? ಹಾಗಲ್ಲ ಕಣೆ, ನಮ್ಮ ಮಗಳಿಗೆ ನಾನೇ ಹಾಗಂತೀನ. ಹೀಗೆ ಬಿಟ್ರೆ ನಮ್ಮ ಮಗಳಿಗೆ ಏನಾದ್ರೂ ಆಗ್ಬಿಡುತ್ತೆ ಕಣೆ. ಕಷ್ಟಪಟ್ಟು ಬೆಳೆಸಿರೋ ಮಗಳು ಕಣೆ, ಅವಳು ಹೀಗೆ ಬಿಡೋದು ಒಳ್ಳೇದಲ್ಲ. ಸರಿ, ನೀವ್ ಮಾವಂಗ್ ಗೊತ್ತಿರೋ ಸೈಕ್ಯಾಟ್ರಿಸ್ಟ್ ಇದಾರಂತ ಹೇಳ್ದಲ್ವಾ? ಅವತ್ತ ಆ ಫಂಕ್ಷನ್ ಅಲ್ಲಿ ನೋಡಿದ್ವಲ್ಲ, ಆ ಸೈಕ್ಯಾಟ್ರಿಸ್ಟ್ ಅವ್ರ ಹತ್ರ ಕೇಳ್ ನೋಡು. ಆಯ್ತು ರೀ, ಆದ್ರೂ ನನಗೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಅದೆಲ್ಲ ಏನೂ ಇಲ್ಲ. ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಒಂದಿನ ಬರಕ್ ಹೇಳು. ಸರಿ ರೀ. ಸರಿ, ಅವಳು ಮಲಗಿದಾಳೆ, ಯೋಚನೆ ಮಾಡದೆ ನೀನು ಮಲ್ಕೋ. ಇದೇ ಡಾಕ್ಟರ್ ನಡೀತು. ಪ್ಲೀಸ್ ಡಾಕ್ಟರ್, ನಮ್ಮ ಮಗಳನ್ನ ಇದರಿಂದ ಹೇಗಾದ್ರೂ ಬಿಡಿಸ್ಬಿಡಿ. ಹಲೋ ಸರ್. ಬನ್ನಿ ಡಾಕ್ಟರ್, ಕೂತ್ಕೊಳ್ಳಿ. ಎಲ್ಲಾದ್ನೂ ಹೇಳ್ದೇನೆ ಅವ್ರಿಗೆ? ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹೌದು ಡಾಕ್ಟರ್, ಸ್ವಲ್ಪ ದಿನದಿಂದ ಜೂಲಿ ಹೀಗೆ ಮಾಡ್ತಿದ್ದಾಳೆ. ಅದು ಅಲ್ಲದೆ ಅವಳು ತುಂಬಾ ಟ್ಯಾಲೆಂಟೆಡ್ ಹುಡುಗಿ, ತುಂಬಾ ಶಾರ್ಪ್ ಇದ್ದಾಳೆ. ಗೊತ್ತಾಯ್ತು ಸರ್. ನೀವು ಹೇಳೋದನ್ನಿಟ್ಟು ನೋಡುವಾಗ ಅವಳ ಮನಸಾರ ಏನೋ ಡಿಸ್ಟರ್ಬ್ ಆಗಿದ್ದಾಳೆ. ಅದು ಏನಂತ ಕೆಲವು ಟೆಸ್ಟ್ ತೆಗೆದು ನೋಡಿದ್ರೆ ಪ್ರಾಬ್ಲಮ್ ಏನಂತ ಗೊತ್ತಾಗತ್ತೆ. ಸರಿ ಸರ್, ಈಗ್ಲೇ ಮಾಡಿ ನೋಡೋಣ ಸರ್. ಹೌದು ಡಾಕ್ಟರ್. ಪಾಪ ಜೂಲಿನ ನೆನೆಸ್ಕೊಂಡು ಇವಳು ದಿನ ಊಟನೇ ಮಾಡ್ತಾ ಇಲ್ಲ ಸರ್. ಸರ್, ನನಗೆ ನನ್ನ ಮಗಳು ಸರಿ ಹೋಗ್ಬೇಕು ಸರ್. ಇಟ್ಸ್ ಓಕೆ ಸರ್, ನನಗೆ ಅರ್ಥ ಆಯ್ತು. ನಾಳೆ ಕೆಲವು ಮೆಡಿಸಿನ್ಸ್ ತಗೊಂಡ್ ಬರ್ತೀನಿ, ಅದನ್ನ ಜೂಲಿಗೆ ಕೊಟ್ಟು ಟೆಸ್ಟ್ ಮಾಡಿ ನೋಡೋಣ. ಏನೇ ಪ್ರಾಬ್ಲಮ್ ಇದ್ರೂ ಸರಿ ಮಾಡಬಹುದು. ಯಾಕಂದ್ರೆ ಇದೆಲ್ಲ ತುಂಬಾ ಸಾಧಾರಣವಾದ ವಿಷಯ. ಇದಕ್ಕೆಲ್ಲ ಫೋನ್ ಅಡಿಕ್ಷನ್ ಕೂಡ ಮೂಲ ಕಾರಣವಾಗಿ ಇರುತ್ತೆ. ಚೆಕ್ ಮಾಡಿ ನೋಡೋಣ. ಸೊ ಡೋಂಟ್ ವರಿ, ನಾನು ಬರ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಏನ್ರಿ ಇದು? ಸರಿ ಹೋಗ್ತಾಳಲ್ಲ ರೀ? ಸರಿ ಹೋಗ್ತಾಳೆ. ಬಾ. ಬನ್ನಿ ಡಾಕ್ಟರ್, ಬನ್ನಿ. ನಮಸ್ಕಾರ ಮೇಡಮ್. ಕೂತ್ಕೊಳ್ಳಿ ಡಾಕ್ಟರ್. ಇವಾಗ ಜೂಲಿ ಏನ್ ಮಾಡ್ತಾ ಇದ್ದಾಳೆ? ಅವಳ ರೂಮ್ ಒಳಗಡೆ ಇದ್ದಾಳೆ ಡಾಕ್ಟರ್. ಇಸ್ ಶಿ ನಾರ್ಮಲ್? ನಾರ್ಮಲ್ ಆಗೇ ಇದ್ದಾಳೆ ಡಾಕ್ಟರ್. ಸರ್ ಎಲ್ಲಿ? ಅವಳ ಜೊತೆನೆ ಮಾತಾಡ್ತಾ ಇದ್ದಾರೆ. ಓ ಓಕೆ, ಅವ್ರು ಬರ್ಲಿ, ನಾನು ಹೇಳೋದನ್ನ ಮಾಡಿ. ಓಕೆ ಡಾಕ್ಟರ್. ಹಲೋ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಡಾಕ್ಟರ್, ನೀವು ಒಳಗಡೆ ಹೋಗಿ ಮಗಳ ಜೊತೆ ಮಾತಾಡಿ. ಎಸ್, ಅದಕ್ಕಿಂತ ಮೊದಲು ನಾನು ಹೇಳೋದನ್ನ ಕೇಳಿ. ಹೇಳಿ ಡಾಕ್ಟರ್, ನಾವ್ ಏನ್ ಮಾಡ್ಬೇಕು? ಈ ಔಷಧಿನ ಕಾಫಿ ಇಲ್ಲದ್ರೆ ಹಾಲ್ ಯಾವ್ದ್ರಲ್ಲಾದ್ರೂ ಮಿಕ್ಸ್ ಮಾಡಿ ಅವಳಿಗೆ ಕೊಟ್ಬಿಡಿ. ಆಮೇಲೆ ಹೋಗಿ ಮಾತಾಡೋಣ. ಓಕೆ ಡಾಕ್ಟರ್. ಡಾಕ್ಟರ್, ನೀವು ಹೇಳಿದ ತರನೇ ಟೈಮ್ ಆಯ್ತು. ಸರಿ, ಜೂಲಿನ ಕರ್ಕೊಂಡ್ ಬನ್ನಿ. ಸರಿ, ಕರ್ಕೊಂಬ. ನೀವು ಚಿಂತೆ ಮಾಡಬೇಡಿ, ನೋಡ್ಕೊಳ್ಳೋಣ. ಸರಿ ಡಾಕ್ಟರ್. ಏನಮ್ಮ, ಯಾರಮ್ಮ ಬಂದಿದ್ದಾರೆ? ಕೂತ್ಕೋ. ಹಾಯ್ ಮಾ, ನನ್ನ ಹೆಸರು ರಾಜಶೇಖರ್. ಹಾಯ್ ಸರ್. ನಾನ್ ನಿಮ್ಮನ್ನೆಲ್ಲ ನೋಡ್ದಂಗಿದೆ.
ಏಯ್ ನಮ್ ಸ್ವಂತದವ್ರೆ ಜೂಲಿ. ಓಕೆ ಓಕೆ ಓಕೆ. ಆಮೇಲೆ ಜುಲಿ ಏನ್ ತಿಂದ್ಯಾ ಹೇಳು? ಇಡ್ಲಿನೇ ಓ. ಅಂಕಲ್. ಸರಿ, ಕಾಲೇಜ್ ಮುಗಿಸಿ ಆಯ್ತಲ್ಲ, ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ಯಾ? ಹೌದು ಅಂಕಲ್. ವರ್ಕ್ ಫ್ರಮ್ ಹೋಮ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಜಾಬ್ ಇದ್ರೆ okay. ಹೇಳಿ. ನನ್ ಫ್ರೆಂಡ್ಸ್ ಹತ್ರ ಹೇಳಿ ಇಡ್ತೀನಿ. ಓಕೆ ಅಂಕಲ್. ಆಮೇಲೆ ನೀನು ಚೆನ್ನಾಗಿ ಮಿಮಿಕ್ರಿ ಮಾಡ್ತೀಯಂತೆ, ಅಮ್ಮನೇ ಹೇಳಿದ್ರು. ಏನೋ ಸ್ವಲ್ಪ ಸ್ವಲ್ಪ ಬರುತ್ತೆ. ಸರಿ, ಯಾವ್ದಾದ್ರು ವಾಯ್ಸ್ ಮಾಡಿ ತೋರ್ಸು, ಇಲ್ಲ ಒಂದ್ ಜೋಕ್ ಹೇಳು. ಅದನ್ನು ಮೇಲ್ ವಾಯ್ಸ್ ನಲ್ಲಿ ನೀ ಚೆನ್ನಾಗಿ ಮಾತಾಡ್ತೀಯಂತೆ, ಸ್ಪೆಷಲಿಸ್ಟ್ ಅಂತೆ. ಅಯ್ಯೋ ಅಂಕಲ್, ಅದೆಲ್ಲ ಸುಳ್ಳು, ಬರಲ್ಲ. ಮೇಲ್ ವಾಯ್ಸ್ ನನಗ್ ಹೆಂಗ್ ಬರತ್ತ ಅಂಕಲ್? ಇಲ್ವಲ್ಲ, ನೀನ್ ಚೆನ್ನಾಗಿ ಮಾಡ್ತೀಯಂತ ಹೇಳಿದ್ರಲ್ಲ. ಹಾಗೇನೂ ಇಲ್ಲ ಅಂಕಲ್. ತುಂಬಾ ಎಕ್ಸ್ಪರ್ಟ್ ಅಂತ ಅಪ್ಪ ಅಮ್ಮ ಹೇಳಿದ್ರು. ಏನಿದು? ಪ್ಲೀಸ್ ಟ್ರೈ ಮಾಡು. ಆ ಥರನಾ? ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ, ಮತ್ತಿನ್ನೇನು? ಹೇ ಸೂಪರ್, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ಯಾ. ಹೇ ಲೂಸು, ಸುಮ್ನೆ ಓಡಾಕ್ಬಿಡು, ಇಲ್ಲಾಂದ್ರೆ ಒಡೆದು ಸಾಯಿಸ್ಬಿಡ್ತೀನಿ. ಮಗಳೇ ಬೇಡ, ಹೇಳೋದ್ ಕೇಳು. ಅವರನ್ನ ಬಿಡು. ಏನ್ ಮಾಡ್ತಾ ಇದ್ಯಾ? ಜೂಲಿ, ಅಯ್ಯೋ ಏನಂದ್ರೆ ಬಿಡಮ್ಮ. ಜೂಲಿ ಬಿಡು ಅಂತ ಹೇಳ್ತಾ ಇದ್ದೀನಲ್ಲ, ಅವರನ್ನ ಬಿಡು ಮಾ, ಬಿಡು ಅಂತ ಹೇಳ್ತಾ ಇದ್ದೀನಲ್ಲ. ಹೋಗಂತ ಹೇಳ್ತಾ ಇದ್ದೀನಲ್ವಾ, ಹೋಗು. ಏನೇ ಆಯ್ತು ನಿಮ್ಗೆ? ಹೋಗು. ಜೂಲಿ, ಅಯ್ಯೋ ಏಯ್, ಬಿಡಮ್ಮ. ಡಾಕ್ಟರ್, ಜೂಲಿ ಜೂಲಿ, ಅಯ್ಯೋ ಜೂಲಿ ಜೂಲಿ, ಜೂಲಿ ಜೂಲಿ ಅಮ್ಮ, ಜೂಲಿ ಅಮ್ಮ, ಮಗಳೇ, ಜೂಲಿ ಅಮ್ಮ, ಹೇಳಮ್ಮ ಜೂಲಿ. ಜೂಲಿ. ಡಾಕ್ಟರ್ ಏನಾಯ್ತು ಡಾಕ್ಟರ್ ಇವಳಿಗೆ? ಏನಾಯ್ತು ಅಂತ ನೋಡಿ. ಟೆನ್ಷನ್ ಆಗಬೇಡಿ, ಜೂಲಿ ಸ್ವಲ್ಪ ಕಾಮ್ ಆಗಿ. ಜೂಲಿ ಅಮ್ಮ, ನೀರ್ ತಗೊಂಡ್ ಬರ್ತೀನಿ. ಜೂಲಿ ಅಮ್ಮ, ವೇಟ್ ನನ್ನ ನೀರ್ ನೋಡಮ್ಮ. ತಗೊಂಡ್ ಬರೋದು ಬೇಡ, ಒಳಗೆ ಜೂಲಿ ಎತ್ಕೊಂಡ್ ಅಮ್ಮ, ಬನ್ನಿ. ಅವಳನ್ನ ಎತ್ತಿ. ಬನ್ನಿ. ನಿಧಾನ ರೀ, ನಿಧಾನ, ಜಾಗ್ರತೆ. ಜೂಲಿ ಅಮ್ಮ, ಜೂಲಿ ಬಾ, ಏನಾಯ್ತಮ್ಮ ನಿನ್ಗೆ? ಜೂಲಿ ಅಮ್ಮ, ಬಂಗಾರಿ, ಜೂಲಿ ಜೂಲಿ ಅಮ್ಮ, ಅಯ್ಯೋ ಜೂಲಿ ಡಾಕ್ಟರ್. ಸರಿ ಏನಾಯ್ತಮ್ಮ ಸರಿ, ನಿನ್ಗೆ? ಓಕೆ ಓಕೆ ಓಕೆ, ಏನ್ ತೊಂದ್ರೆ ಇಲ್ಲ, ಅಯ್ಯೋ. ಏನ್ ತೊಂದ್ರೆ ಇಲ್ಲ. ಡಾಕ್ಟರ್ ಸ್ವಲ್ಪ ಇರಿ, ಸ್ವಲ್ಪ ಇರಿ, ನಾನು ಹೀಗೇನೆ ದಿನ ನೋಡ್ಕೊಂತೀನಿ. ಮಾತಾಡ್ತಾಳೆ ಕಿರ್ಚ್ತಾಳೆ. ಏನು ಪ್ರಾಬ್ಲಮ್ ಇಲ್ಲ, ನಾನು ನೋಡ್ಕೊಂತೀನಿ. ಡಾಕ್ಟರ್, ನನಗೆ ನನ್ನ ಮಗಳು ಬೇಕು ಡಾಕ್ಟರ್. ಓಕೆ ಓಕೆ, ಡೋಂಟ್ ವರಿ, ಡೋಂಟ್ ವರಿ. ನಾನು ಇವಾಗ ಅವಳ ಹತ್ರ ಮಾತಾಡ್ತೀನಿ, ಅವಳ ಮನಸ್ಥಿತಿ ಏನಂತ ಕೇಳಿ ತಿಳ್ಕೊಳ್ಳೋಣ. ಸ್ವಲ್ಪ ತಾಳ್ಮೆಯಿಂದ ಇರಿ, ಶಬ್ದ ಮಾಡಬೇಡಿ. ಹೋಗಿ ಪ್ಲೀಸ್, ಆ ಕಡೆ ಹೋಗಿ. ಸ್ವಲ್ಪ ನೋಡಿ ನಾನ್ ಡಾಕ್ಟರ್, ನೋಡ್ಕೊಂತೀನಿ. ಪ್ಲೀಸ್. ಜೂಲಿ, ಜೂಲಿ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಜೂಲಿ, ನಾನು ಮಾತಾಡೋದು ಕೇಳಿಸಿದ್ರೆ ಸ್ವಲ್ಪ ತಲೆನ್ ಮಾತ್ರ ಆಡ್ಸು. ಗುಡ್, ವೆರಿ ಗುಡ್. ಜೂಲಿ, ಇವಾಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ರೆ ಸಾಕು. ಹೇಳ್ತೀಯಲ್ಲ? ಇವಾಗ ನಿನಗೊಂದು 10 ವರ್ಷ ಅಂತ ಇಟ್ಕೋ. ಅವಾಗ ನೀನ್ ಏನ್ ಮಾಡ್ತಾ ಇದ್ದಿ? ಏನಾದರೂ ನೆನ್ಪಿದ್ರೆ ಹೇಳ್ತೀಯಾ? ಹೇಳಮ್ಮ ಜೂಲಿ. ನನಗೆ ಸ್ವಲ್ಪನೇ ನೆನಪಿದೆ. ಆವಾಗ ನಾವೆಲ್ಲರೂ ನಮ್ಮ ಅಜ್ಜಿ ಮನೆಯಲ್ಲಿದ್ದು, ಅಲ್ಲಿರುವಾಗ ನಾವೆಲ್ಲರೂ ತುಂಬಾ ಸಂತೋಷವಾಗಿದ್ವಿ. ನನ್ನ ಅಜ್ಜಿ ನನಗೆ ಇಷ್ಟವಾಗಿದ್ದೆಲ್ಲ ತೆಗೆಸಿ ಕೊಡ್ತಾರೆ. ಗುಡ್. ಸರಿ, ನಿನಗೆ 15 ವಯಸ್ಸು ಆಗುವಾಗ ಏನ್ ಮಾಡ್ತಾ ಇದ್ದೀಯಾ? ಅವಾಗ 10th ಓದ್ತಾ ಇದ್ದೀಯಾ, ಕರೆಕ್ಟ್? ಇಲ್ಲ ಡಾಕ್ಟರ್, ಅವಾಗ ನಾನು 11th ಓದ್ತಾ ಇದ್ದೆ. 5 ವರ್ಷದೊಳಗಡೆನೆ ನನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ಬಿಟ್ರು. ಓ ಸೂಪರ್. ಹಾಗಾದ್ರೆ ಕಾಲೇಜ್ ಬೇಗ ಹೋಗಿರ್ತೀಯಲ್ಲ? ನಿನ್ ಕಾಲೇಜ್ ಎಕ್ಸ್ಪೀರಿಯನ್ಸ್ನ ಹೇಳು, ಕೇಳೋಣ. ನಿಜವಾಗ್ಲೂ ಅದೊಂದು ಸಂತೋಷವಾದ ಸಮಯ ಡಾಕ್ಟರ್. ಅದ್ರಲ್ಲಿ ನನಗೆ ಸಿಕ್ಕಿರೋ ಸಂತೋಷ ಬೇರೆ ಯಾವ್ದ್ರಲ್ಲೂ ನನಗೆ ಸಿಕ್ಲಿಲ್ಲ. ಫ್ರೆಂಡ್ಸ್ ಯಾರನ್ನು ನನ್ನಿಂದ ಮರೆಯಕ್ಕೆ ಆಗಲ್ಲ. ಐ ವಾಸ್ ಸೋ ಹ್ಯಾಪಿ, ವೆರಿ ಹ್ಯಾಪಿ. ಇಂಟ್ರೆಸ್ಟಿಂಗ್. ಹಾಗೆ ಕಾಲೇಜಿನಲ್ಲಿ ಮರೆಯಲಾರ್ದ ನಿನ್ ಫ್ರೆಂಡ್ಸ್, ಕ್ರಶ್ ಎಲ್ಲಾನು ಹೇಳಿ ಜೂಲಿ. ನನಗೆ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ ಡಾಕ್ಟರ್. ಆದ್ರೆ ಕ್ರಶ್ ಅಂತ ಕೇಳಿದ್ರೆ ಕಾಲೇಜಿಗೆ ಕ್ರಶ್ ಪ್ರೊಫೆಸರ್ ರವಿ ಸರೇ. ಅವ್ರ ಮೇಲೆ ಎಲ್ಲಾ ಸ್ಟೂಡೆಂಟ್ಸಿಗೂ ಒಂದು ಕ್ರಶ್. ಯೂಶುವಲ್ ಆಗಿ ಎಲ್ಲ ಕಾಲೇಜ್ ಹುಡುಗಿರು ಯಾವ್ದಾದ್ರು ಪ್ರೊಫೆಸರ್ ಮೇಲೆ ಕ್ರಶ್ ಆಗ್ಬಿಡ್ತಿರಲ್ಲ. ಸರಿ, ಕಾಲೇಜ್ ಓದ್ತಾ ಇದ್ಯಾ? ಲವ್ ಏನಾದ್ರೂ ಇತ್ತೇನು? ಜೂಲಿ, ನಿನ್ನೇ ಕೇಳ್ತಾ ಇದ್ದೀನಿ. ಅಯ್ಯೋ ಅಯ್ಯೋ, ಏನಂದ್ರೆ
ಡಾಕ್ಟರ್ ಏನಾಯ್ತು ವೇಟ್ 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 ವೇಟ್. ಅಯ್ಯೋ ಜೂಲಿ. ಜೂಲಿ, ಆರ್ ಯು ಆಲ್ ರೈಟ್? ಎವ್ರಿಥಿಂಗ್ ಇಸ್ ಓಕೆ? ಸರಿ, ಅದು ಏನಿಲ್ಲ ಜೂಲಿ. ನಿನ್ ಲವ್ ಬಗ್ಗೆ ಹೇಳು ಜೂಲಿ. ನನಗೆ ಲವ್ ಅಂದ್ರೆ ಏನಂತ ಕೂಡ ಗೊತ್ತಿಲ್ಲ. ಕಾಲೇಜ್ ಫಸ್ಟ್ ಇಯರ್ ತನಕ ನಾನು ಹಾಗೆ ಇದ್ದೆ. ನನ್ನ ಫ್ರೆಂಡ್ಸ್, ಜೂನಿಯರ್ಸ್ ಎಲ್ಲರೂ ಲವ್ ಮಾಡಿ ತುಂಬಾ ಸಂತೋಷವಾಗಿರ್ತಾರೆ. ಬಟ್ ನನಗ ಆ ಫೀಲ್ ಯಾವತ್ತೂ ಬಂದಿಲ್ಲ. ಆದ್ರೆ ನೀನ್ ನಾಚ್ಕೊಳ್ಳೋದು ನೋಡಿದ್ರೆ ನಿನ್ ಮನಸ್ಸನ್ನ ಕದ್ದಿರೋರು ಯಾರಂತ ಹೇಳು. ಅವರು ನನ್ನ ಸೀನಿಯರು. ಅಷ್ಟು ದಿನ ನಾನು ಅವರನ್ನ ಕಾಲೇಜಲ್ಲಿ ನೋಡಿದ್ದೇ ಇಲ್ಲ. ಯಾರನ್ನು ನೋಡಿ ನಾನು ಈ ತರ ಫೀಲ್ ಆಗಿದ್ದೇ ಇಲ್ಲ. ಆದ್ರೆ ಅವನನ್ನ ನೋಡಿದ ತಕ್ಷಣ ಅವನ ಅಂದದಲ್ಲಿ ಮೈ ಮರೆತೆ. ಅವರು ನೋಡಕ್ಕೆ ತುಂಬಾನೇ ಸ್ಮಾರ್ಟ್ ಆಗಿರ್ತಾರೆ. ಆಕ್ಚುಲಿ ಅವ್ರು ನನ್ನ ಮಿಮಿಕ್ರಿಗೆ ಫ್ಯಾನ್. ಓ ನೈಸ್. ಹಾಗಾದ್ರೆ ಲವ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರಿ, ಅದಾದ್ಮೇಲೆ ಏನ್ ನಡೀತು? ನಾವಿಬ್ರು ಲವ್ ಮಾಡಕ್ ಶುರು ಮಾಡಿದ್ವಿ. ನನ್ನನ್ನ ಅಲ್ಲಿ ಇಲ್ಲಿ ಅಂತ ಎಲ್ಲಾ ಜಾಗಕ್ಕೂ ಕರ್ಕೊಂಡು ಹೋಗ್ತಾನೆ. ಅಯ್ಯೋ, ಶಾಪಿಂಗ್, ಮೂವಿ, ಬೀಚ್ ಈ ತರ ಎಲ್ಲಾ ಜಾಗಕ್ಕೂ ಹೋಗುವಾಗ ಅಷ್ಟು ಸಂತೋಷವಾಗಿರತ್ತೆ. ಇಷ್ಟವಾಗಿದ್ದೆಲ್ಲ ತೆಗ್ಸಿ ಕೊಡ್ತಾರೆ. ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಗುಡ್. ಆ ಅದೃಷ್ಟವಂತರು ಯಾರು? ಅವರಿಗೆ ಹೆಸರಿಲ್ವಾ? ವಿಕ್ಕಿ. ಅವ್ರ ಹೆಸರು ವಿಕ್ಕಿ. ಮೈ ಲವ್. ನಾನಿನ್ನ ಮಿಸ್ ಮಾಡಲ್ಲ ಕಣೆ. ನಾನು ಮಿಸ್ ಮಾಡಲ್ಲ. ನೀನ್ ಹೇಳೋವಂತ ವಿಷಯನೆಲ್ಲ ಕೇಳಿದ್ರೆ ವಿಕ್ಕಿ ಒಳ್ಳೆ ಹುಡುಗ ಅಂತ ಅನ್ಸತ್ತೆ. ನೀನು ವಿಕ್ಕಿಯನ್ನ ತುಂಬಾ ಲವ್ ಮಾಡಿದ್ಯಲ್ಲ? ಹೌದು, ನಾವೊಬ್ರ ಮೇಲೊಬ್ರು ಜೀವನೇ ಇಟ್ಟಿದ್ವಿ. ಓ ಸರಿ, ವಿಕ್ಕಿ ಇವಾಗ ಎಲ್ಲಿದ್ದಾನೆ? ಏನ್ ಮಾಡ್ತಾ ಇದ್ದಾನೆ? ಹೇಳಮ್ಮ. ವಿಕ್ಕಿ, ಹೇಳು. ವಿಕ್ಕಿ. ಏಯ್, ಏನೋ ಮಾತಾಡ್ಬೇಕಂತ ಹೇಳಿ ಸೈಲೆಂಟ್ ಆಗಿದ್ಯಾ? ಏನಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ವಿಕ್ಕಿ, ಅಪ್ಪಂಗೆ ನಮ್ ವಿಷಯ ಎಲ್ಲ ಗೊತ್ತಾಗ್ಬಿಡ್ತು. ಅಮ್ಮ ನನಗ್ ಸಪೋರ್ಟ್ ಮಾಡ್ತಾರೆ, ಆದ್ರೆ ಅಪ್ಪ ಇಲ್ಲಿ ನೋಡು, ಎಣ್ಣೆತ್ತಿರೋ ಎಲ್ಲ ಅಪ್ಪಂದ್ರು ಹಂಗೆ ಇರ್ತಾರೆ ಕಣೆ. ನಾವೇ ಮಾತಾಡಿ ಅರ್ಥ ಮಾಡಿಸ್ಬೇಕು, ಮದುವೆನೂ ಮಾಡ್ಕೋಬೇಕು. ನಾನ್ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ವಿಕ್ಕಿ. ನಾನಿನ್ನ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀನಿ. ವಿಕ್ಕಿ, ಕಾಲೇಜ್ ಓದುವಾಗ ಆ 3 ವರ್ಷನೂ ನಿನ್ ಜೊತೆ ತುಂಬಾ ಸಂತೋಷವಾಗಿದ್ದೆ. ಜೀವನ ಪೂರ್ತಿ ನಿನ್ ಜೊತೆ ಸಂತೋಷವಾಗಿರ್ಬೇಕು ವಿಕ್ಕಿ. ನನಗೆ ಸ್ವರ್ಗ ನರಕದ ಬಗ್ಗೆ ಏನು ಗೊತ್ತಿಲ್ಲ. ನನಗೆ ನಿನ್ ಜೊತೆ ಬಾಳೋ ಜೀವನನೇ ಯಾವಾಗ್ಲೂ ಸ್ವರ್ಗವಾಗಿರುತ್ತೆ ಕಣೋ. ಇಲ್ಲಿ ನೋಡಿ ಜೂಲಿ, ನನಗೆ ನಿಂತರ ಮಾತಾಡಕ್ ಬರಲ್ಲ, ಆದ್ರೆ ನೀನೇ ನನ್ನ ಪ್ರಾಣ. ನಿನ್ನ ಯಾವತ್ತೂ ಮಿಸ್ ಮಾಡ್ಕೊಳಲ್ಲ. ವಿಕ್ಕಿ, ನೀನ್ ನನಗ್ ಬೇಕು ಕಣೋ. ಹೇ ಲೂಸ್ ಹುಡುಗಿ, ನಾನಿದ್ದೀನಿ ಕಣೆ, ನೀನ್ ಏನಕ್ಕೂ ಚಿಂತೆ ಮಾಡ್ಬೇಡ. ಬಾಯ್ 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 ವಿಕ್ಕಿ. ಬಾಯ್ ವಿಕ್ಕಿ. ವಿಕ್ಕಿ. ಓಕೆ 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 ಓಕೆ, ಏನಿಲ್ಲ ಏನಿಲ್ಲ ಏನಿಲ್ಲ. ಡೋಂಟ್ ವರಿ, ಡೋಂಟ್ ವರಿ. ಜೂಲಿ, ಅಳಬೇಡಿ. ನಾನು ಕೇಳೋದಕ್ಕೆ ಉತ್ತರ ಹೇಳಿ. ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ?
ವಿಕ್ಕಿಗೂ ನಿನಗೂ ಏನಾದ್ರು ಜಗಳನ? ನಿನ್ನ ಹತ್ರ ಮಾತಾಡ್ತಾ ಇಲ್ವಾ? ಇಲ್ಲಿ ನೋಡಮ್ಮ, ನನ್ನ ಹತ್ರ ಏನೇ ಇದ್ರು ಹೇಳು. ನಾನು ಇವಾಗ ನಿನ್ ಫ್ರೆಂಡ್ ಅಲ್ವಾ? ನಾನು ಅವನ ಹತ್ರ ಮಾತಾಡಿ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀನಿ. ಓಕೆ? ಅದು ನಿಮ್ಮಿಂದ ಆಗಲ್ಲ. ಅವನು ಕಣ್ಮರೆ ಆಗೋದ. ಕಣ್ಮರೆ ಆದ್ನ? ಯಾಕೆ, ಏನಾಯ್ತು? ಇಬ್ರು ಹ್ಯಾಪಿಯಾಗಿ ತಾನೇ ಇದ್ರಿ? ಹೌದು ಡಾಕ್ಟರ್, ನನ್ನ ಅಪ್ಪಂಗ್ ಗೊತ್ತಾದ ತಕ್ಷಣ ಕಣ್ಮರೆ ಆಗೋದ. ಸರಿ ಸರಿ, ಕೂಲ್ ಕೂಲ್ ಕೂಲ್. ಹೇಗೆ ಕಣ್ಮರೆ ಆದ ಅಂತ ಗೊತ್ತಾಗ್ತಾ ಇಲ್ವೇ? ಇವಾಗ ಏನು, ಅವನೇ ಕಾಣಾಗೋದಂತ ನಾನು ಹೇಳ್ಬೇಕಾ? ಏನಿಲ್ಲ ಏನಿಲ್ಲ. ಓಕೆ ಓಕೆ ಓಕೆ, ಕೂಲ್ ಕೂಲ್ ಕೂಲ್. ಇವಳಪ್ಪ ಅಂತ ಒಬ್ನಿದಾನಲ್ವಾ, ಅವನೇ ನನ್ನ ಅನ್ಯಾಯವಾಗಿ ಸಾಯಿಸ್ಬಿಟ್ಟ. ಪಾಪಿ ಪಾಪಿ. ಅವನು ಕಾಣೆ ಆದಂತ ಊರೆಲ್ಲ ನಂಬಿಸಿ ಮೋಸ ಮಾಡಿದ್ದಾನೆ. ಇದು ಯಾರಿಗೂ ಗೊತ್ತಿಲ್ಲ, ಹೇಗಾದ್ರೂ ಮುಚ್ಚಿಡೋಣ ಅಂತ ಪ್ಲಾನ್ ಮಾಡಿದ. ಹೇಗ್ ಗೊತ್ತಾಯ್ತಂತ ಗೊತ್ತಾ? ಏಯ್ ನಿಲ್ಲು. ಏಯ್ ನಿಂತ್ಕೊಳ್ಳೋ. ಏಯ್ ಏಯ್ ಓಡ್ಬೇಡ, ನಿಂತ್ಕೊಳ್ಳೋ. ಅವತ್ತು ವಿಕ್ಕಿ ಹತ್ರದಿಂದ ನನಗೊಂದು ವಾಯ್ಸ್ ಮೆಸೇಜ್ ಬಂತು. ನಿನ್ನ ಅಪ್ಪನು ಕೆಲ ರೌಡಿಗಳು ನನ್ನ ಕೊಲೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂತ. ನಾನು ಹೇಗಾದ್ರೂ ತಪ್ಪಿಸ್ಕೊಂಡು ಫೋನ್ ಮಾಡ್ತೀನಿ ಅಂತ ಹೇಳ್ದ. ಆದ್ರೆ ಆ ಮೆಸೇಜ್ ಬಂದ 10 ನಿಮಿಷ ನನ್ ವಿಕ್ಕಿ ನನ್ನ ಬಿಟ್ಟು ಹೋಗ್ಬೇಡ. ನನ್ನಿಂದ ಏನು ಮಾಡಕ್ಕಾಗಿಲ್ಲ. ನಾನ್ ಚಿಕ್ಕ ಹುಡುಗಿ, ನಾನು ಏನ್ ಮಾಡ್ಲಿಕ್ಕಾಗತ್ತೆ? ನನ್ನಿಂದ ನನ್ ವಿಕ್ಕಿನ ಕಾಪಾಡಕ್ಕೆ ಆಗಿಲ್ಲ. ಕೂಲ್ ಕೂಲ್, ಏನಿಲ್ಲ ಜೂಲಿ, ಏನಿಲ್ಲ. ರಿಲ್ಯಾಕ್ಸ್. ಏನು ಹೇಳ್ತಾ ಇದ್ದಾಳೆ ಇವಳು? ಜೂಲಿ ಏನ್ ಹೇಳ್ತಾ ಇದ್ದಾಳೆ? ನನ್ಗೇನು ಅರ್ಥ ಆಗ್ತಾನೆ ಇಲ್ಲ. ಇಟ್ಸ್ ಓಕೆ 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 ಜೂಲಿ, ಕೂಲ್ ಕೂಲ್ ಕೂಲ್. ರಿಲ್ಯಾಕ್ಸ್. ಆ ಹುಡುಗ ಕಾನಾಗ ಹೋದ, ಅವನು ಓಡ್ ಹೋದಂತ ಹೇಳೋದಲ್ಲ ಸುಳ್ಳೇನು? ಅಯ್ಯೋ, ನೀನೇ ಅವನನ್ನ ಕೊಂದಿದ್ಯಾ? ನಿಜ ಹೇಳು, ನಿಜ ಏನು ಅಂತ ಹೇಳು, ನಿಜ ಹೇಳು. ಅಯ್ಯೋ, ಆಸೆಯಿಂದ ಹೆತ್ತ ಮಗಳು ಗತಿ ಹಿಂಗಾಯ್ತಲ್ಲ. ಈಗ ನಾನು ಏನ್ ಮಾಡೋದು? ಇವಳು ಹೀಗಿರೋ ಕಾರಣ ನೀನೇ. ಬಾಯ್ ಬಿಡು, ಇವಳನ್ನ ಹೇಗ್ ಸರಿ ಮಾಡೋದು? ಹಲೋ, ಒಂದ್ ನಿಮಿಷ ಇರಿ. ಇವಾಗ ನಾವು ಜೂಲಿನ ಡಿಸ್ಟರ್ಬ್ ಮಾಡೋದ್ ಬೇಡ, ಇಲ್ಲಾಂದ್ರೆ ಮತ್ತೆ ಅವಳಿಗೆ ಏನಾದ್ರೂ ಆಗತ್ತೆ. ಬನ್ನಿ ಪ್ಲೀಸ್ ಬನ್ನಿ. ಇಲ್ಲಿ ನೋಡಿ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ, ಇದು ಸಾಧಾರಣ ವಿಷಯನೇ ಅಲ್ಲ. ಜೂಲಿ ಅವಳ ಮನಸ್ಸಿನೊಳಗೆ ತುಂಬಾ ನೋವು ಅನುಭವಿಸ್ತಾ ಇದ್ದಾಳೆ. ಅವಳು ಮೆಂಟಲಿ ಸ್ಟ್ರೆಸ್ ಆಗಿ ಹುಚ್ಚು ಕೂಡ ಹಿಡಿಬೋದು. ಇಲ್ಲಿ ನೋಡಿ ಸರ್, ಜೂಲಿಯಾಗಿ ಇರೋ ಸಮಯ ಅಪ್ಪನ್ನ ಸೇರು ತೀರ್ಸ್ಕೊಳಕ್ಕಾಗಲ್ಲ ಅಂತ ಕೋಪ. ಅದೇ ಸಮಯದಲ್ಲಿ ಜೂಲಿ ಒಳಗಡೆ ವಿಕ್ಕಿ ಬಂದು ಹೋಗ್ತಾ ಇದ್ದಾನೆ. ನನ್ನ ಅಪ್ಪನ್ನೇ ನನ್ನಿಂದ ಏನು ಮಾಡಕ್ ಆಗ್ತಾ ಇಲ್ಲಂತ ಜೂಲಿ ಮನಸ್ಸೊಳಗೆ ಭಾರ ತುಂಬಿದೆ. ಸೊ ಹೀಗೆ ಇದು ಕಂಟಿನ್ಯೂ ಆದ್ರೆ, ಇದು ಒಂದು ಸ್ಟೇಜ್ ಅಲ್ಲಿ ತನ್ನ ಶತ್ರುವನ್ನ ಕೊಲ್ಲಕ್ಕಾಗ್ತಾ ಇಲ್ಲ ಅನ್ನೋ ಕೋಪದಲ್ಲಿ, ಅವಳು ಭಯದಲ್ಲಿ ಜೂಲಿ ತನ್ನ ಲೈಫ್ ಅನ್ನೇ ಮುಗಿಸ್ಕೊಳ್ಳೋ ಚಾನ್ಸಸ್ ಇದೆ. ಜೂಲಿ ತನ್ನ ಶತ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು, ಇಲ್ಲಾಂದ್ರೆ ಅವರು ಸಾಯ್ಬೇಕು.
ಅದು ನಿಮ್ ಕೈಯಲ್ಲೇ ಇದೆ. ಈ ಎರಡರಲ್ಲಿ ಯಾವ್ದು ಒಂದು ನಡೀಲಿಲ್ಲ ಅಂದ್ರೂ ನಿಮ್ ಮಗಳು ನಿಮಗೆ ಉಳಿಯಲ್ಲ. ನೋಡು, ನನ್ ಮಗಳು ಪ್ರೀತಿ ಮಾಡುದು ಒಂದ್ ಕಾರಣಕ್ಕೋಸ್ಕರ ಆ ಹುಡುಗನ್ನ ಕೊಂದು ಹಾಕಿದ್ಯಾ. ನಿನ್ಗೇನಯ್ಯ, ಮಗ್ಳಿಗಿಂತ ಹೆಚ್ಚಾಯ್ತಾ ನಿನ್ ಜಾತಿ? ಒಳ್ಳೆ ರೀತಿಯಲ್ಲಿ ಅವನ ಅಪ್ಪ ಅಮ್ಮನ್ನ ಕರ್ಕೊಂಡ್ ಬಂದು ಒಪ್ಪಿಗೆ ಕೇಳಿದ. ಇಷ್ಟ ಇಲ್ಲಾಂದ್ರೆ ನನ್ನ ಹತ್ರ ಹೇಳ್ಬಹುದಲ್ಲ. ಆಸೆಯಿಂದ ಹೆತ್ತ ಒಬ್ಳೆ ಮಗಳಯ್ಯ ಅವಳು. ಇವಾಗ ಅವಳ ಜೀವನನೇ ಹಾಳಾಗೋಯ್ತು. ಇವಾಗ ನಿನ್ಗೆ ಸಂತೋಷನಾ? ಇದೆಲ್ಲ ತಿಳಿದು ನಾನ್ ನಿನ್ನನ್ನ ಸುಮ್ನೆ ಬಿಟ್ರೆ ಕುಟುಂಬ ಹಾಳಾಗೋಗುತ್ತೆ. ನಮ್ಮನ್ನ ಬಿಟ್ಟು ಹೋಗ್ಬಿಡು, ಇಲ್ಲಾಂದ್ರೆ ನಾನೇ ನಿನಗ್ ವಿಷ ಕೊಟ್ಟು ಕೊಂದಾಕ್ಬಿಡ್ತೀನಿ. ಪಾಪಿ, ಮಹಾಪಾಪಿ, ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ ಮಗಳ ಬಾಲನ್ನ ಹಾಳು ಮಾಡ್ಬಿಟ್ಟಿಯಲ್ಲ. ಅಯ್ಯೋ 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 ಅಯ್ಯೋ. ನಾನ್ ಮಾಡಿರೋ ತಪ್ಪಿಗೆ ನಾನೇ ಪೊಲೀಸರಿಗೆ ಸರೆಂಡರ್ ಆಗ್ತೀನಿ. ಮೊದಲು ನಾನ್ ನನ್ನ ಮಗಳ ಹತ್ರ ಕ್ಷಮೆ ಕೇಳ್ಬೇಕು. ಅಮ್ಮ ಜೂಲಿ, ಜೂಲಿ, ಅಮ್ಮ ಜೂಲಿ ಅಮ್ಮ, ಅಮ್ಮ ಜೂಲಿ ಅಮ್ಮ, ಅಯ್ಯೋ ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡು. ಅಯ್ಯೋ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣಮ್ಮ, ನನ್ನ ಕ್ಷಮಿಸ್ಬಿಡು. ನಿಮ್ಮಪ್ಪ ಜಾತಿಯವ್ರ ಮಾತು ಊರವ್ರ ಮಾತು ಕೇಳಿ ತಪ್ಪು ಮಾಡ್ಬಿಟ್ಟ ಕಣಮ್ಮ. ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ನೀನ್ ಹೇಗಾದ್ರೂ ಮೊದ್ಲಿನ ತರ ಆಗ್ಬಿಡಮ್ಮ. ನಾನ್ ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಕೊಡ್ಕೋತೀನಮ್ಮ. ಇವಾಗ್ಲೇ ಪೊಲೀಸರಿಗೆ ಸರೆಂಡರ್ ಆಗ್ತೀನಮ್ಮ. ನನ್ನ ನೇಣಿಗೆ ಹಾಕಿದ್ರು ಪರವಾಗಿಲ್ಲ ಕಣಮ್ಮ. ನನ್ ಮಗಳೇ ನೀನ್ ಎದ್ಬಿಡಮ್ಮ. ನೀನ್ ಮೊದ್ಲಿನ ತರಾನೇ ಬದ್ಲಾಗ್ ಬಿಡ್ಬೇಕಮ್ಮ. ಅಯ್ಯೋ ಈ ತರ ಎಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ಅವನ್ನೇ ನಿನಗೆ ಮದ್ವೆ ಮಾಡಿಸ್ತಿದ್ನಲ್ಲಮ್ಮ. ಸರಿಯಮ್ಮ, ಸರಿಯಮ್ಮ. ಅಪ್ಪ ಹೋಗ್ತಾನೆ, ಅಪ್ಪ ಹೋಗ್ತಾನೆ. ನೀನ್ ಸರಿಯಾಗು ಮೊದ್ಲು. ಅಪ್ಪ ಹೋಗ್ತಾನೆ.